ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಣ್ಣ ಸ್ವಲ್ಪ ಸೈಡ್ ಬಣ್ಣ ರಿಬ್ಬನ್ ಕಟಿಂಗ್ ಆ ಕಡೆ ಎರಡು ಕಡೆ ಅಲ್ಲ ಲಾಸ್ಟ್ ಆಟೋರಿಂದ ಬರೀ ಮುಂದೆ ಬರೀ ಆಟೋರಿಂದ ಬರೀ ಇಲ್ಲಿ ನೋಡಿ ಸರ್ 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 ಒಂದು ಸೆಕೆಂಡ್. ಕಂಪ್ಲಿ ಏನು ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಇವತ್ತೇನು ಹೊಸ ಆಟೋ ಸ್ಟ್ಯಾಂಡ್ ಏನು ಉದ್ಘಾಟನೆ ಮಾಡಿದ್ದೀವಿ. ಭಾಳಷ್ಟು ಖುಷಿ ಆಗ್ತಿತ್ತು, ಯಾಕಂದರೆ ಭಾಳ ದಿನಗಳಿಂದ ಬೇಡಿಕೆ ಕೂಡ ಆಯಿತು ನಮ್ಮ ಆಟೋ ಚಾಲಕರದ್ದು. ಮುಂದೆ ಬರೋಂಥ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಇನ್ನೂ 2 ಕೇಳಿಲ್ಲ, ಅಂದರೆ ವಾರ್ಡ್ ಡೆವಲಪ್ಮೆಂಟ್ ಮಾಡ್ಕೊಬಿಟ್ಟಾನ ಇವತ್ತು. ಹಾಗಾಗಿ ಇನ್ನೂ 2 ಆಟೋ ಸ್ಟ್ಯಾಂಡ್ ಕೇಳೋಣ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಇನ್ನೊಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ. ಈ ಸತಿ ಅವನು ಕೂಡ ಇದಕ್ಕಿಂತ ಹೆಚ್ಚಿನ ಮಟ್ಟದಾಗ ಒಂದು ಸ್ವಲ್ಪ ಏನು ಜಾಗ ಒಳ್ಳೆ ಜಾಗ ಇದ್ದರೆ ಇದಕ್ಕಿಂತ ಒಳ್ಳೆ ಮಟ್ಟದಾಗ ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. 2 ಸ್ಟ್ಯಾಂಡ್ ಅಲ್ಲ, ಇನ್ನೊಂದು ಸ್ಟ್ಯಾಂಡ್ ಕೂಡ ಹೆಚ್ಚಿಗಿದ್ರು ಕೂಡ ಇನ್ನೊಂದು 2 ಆಟೋ ಸ್ಟ್ಯಾಂಡ್ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಇವತ್ತೇನು ನಮ್ಮ ಸಂತೋಷ್ ಅವ್ರು ಏನು ಬೇಡಿಕೆ ಕೊಟ್ಟಿದ್ದಾರೆ, ನಿಜವಾಗಿ ಇದು ಸಂತೋಷ್ ಅವ್ರ ಬಗ್ಗೆ ಹೊಗಳ್ತಂದು ಹೇಳ್ತಾ ಇಲ್ಲ. ಯಾಕಂದರೆ ಇವತ್ತೇನು ಕಾರ್ಮಿಕ ವರ್ಗದ ಜನಗಳಿಗೆ ಸಂತೋಷ್ ಅವರು ದೇವ ಅಂತಂದು ಪೂಜೆ ಮಾಡಿದ್ರು ತಪ್ಪೆಲ್ಲ ಮಾಡಿ. ಯಾಕಂದರೆ ಭಾಳ ಕಡೆ ವ್ಯಕ್ತಿ, ಅವ್ನಿಗೇನು ತೊಂದರೆ ಆಗ್ತೈತಿ, ಅವ್ನಿಗೇನು ಪ್ರಾಬ್ಲಮ್ ಅಂತಂದು ಪ್ರತಿಯೊಂದು ಇಡೀ ರಾಜ್ಯದಲ್ಲಿ ಗುರುತಿಸಿ ಸಣ್ಣ ಪುಟ್ಟ ಕೆಲಸ ಕೂಡ ಇವತ್ತೇನು ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು. ಯಾಕಂದರೆ ಇಲ್ಲಿರೋಂಥವ್ರು ಯಾರು ಕೂಡ ಶ್ರೀಮಂತರಿಲ್ಲ. ಯಾಕಂದರೆ ತಿಂಗಳ ದುಡಿದ ಮೇಲೆ ಅವರು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವ್ರ ಖರ್ಚು ಮತ್ತು ಇವತ್ತೇನು ವಯಸ್ಸಾದಂಥ ತಾಯಿ ತಂದೆಗಳು ಇದ್ದರೆ ಅದು ತೋರ್ಸೋಕ್ಕೆ ಕೂಡ ಆಗಲ್ಲ ಅಂತ ಕಡು ಬಡತನದಲ್ಲಿ ಇವತ್ತೇನು ಆಟೋ ಚಾಲಕರಿದ್ದಾರೆ. ಹಾಗಾಗಿ ಮಾನ್ಯ ಸಂತೋಷ್ ಗೌಡ ಅವರ ಗಮನಕ್ಕೆ ನಾನು ತಗೊಂಬರ್ತೀನಿ. ಯಾಕಂದರೆ ಇದನ್ನೇನು ಇದು ಯಾವುದೋ ಆಟೋಗ ಏನು ವಹಿಸ್ಯಾರ ಅದನ್ನು ಕೂಡ ಲೇಬರ್ ಡಿಪಾರ್ಟ್ಮೆಂಟಿಗೆ ಕೊಡಿರೋಂಥ ನಮ್ಮ ಸಂತೋಷ್ ಅವರು ಮತ್ತು ನಮ್ಮ ಅಧ್ಯಕ್ಷರು ಏನು ಬೇಡಿಕೆ ಇದೆ 100% ನಾನು 25ನೇ ತಾರೀಕಿಗೆ ಹೋಗ್ತೀನಿ. ಯಾಕಂದರೆ ಇಡೀ ಜಿಲ್ಲೆ ಆಟೋ ಅಸೋಸಿಯೇಷನ್ನಿಂದ ನಮಗಿದು ಮನವಿ ಕೊಟ್ಟಾರ, ದಯವಿಟ್ಟು ನೀವು ಕಾರ್ಮಿಕ ಇಲಾಖೆಗೆ ಅದನ್ನೇನು ನೇಮಕ ಮಾಡಿರೋಂದು ಹೇಳಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ. ಯಾಕಂದರೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿಂಥ ವಿಚಾರಗಳು ಗೊತ್ತಾಗಲ್ಲ. ಯಾಕಂದರೆ ಆಟೋ ಹೋಗೋದು ಕೂಡಲೇ ಅಲ್ಲಿ ಸಣ್ಣ ಪುಟ್ಟ, ಯಾಕಂದರೆ ಇವರೇ ದಿನ ಏನು ಅಷ್ಟು ಕಷ್ಟಪಡ್ತಿರ್ತಾರೆ, ಮತ್ತು ಅಲ್ಲಿ ಇನ್ನೊಂದು ಕೊಟ್ಟು ಮಾಡಿಸ್ಕೊಂಬಂಥ ಶಕ್ತಿ ಯಾವ ಆಟೋ ಚಾಲಕರಿಗಿರಲ್ಲ. ಹಾಗಾಗಿ ಅದನ್ನ ಪ್ರಾಮಾಣಿಕವಾಗಿ ಮಾನ್ಯ ಕಾರ್ಮಿಕ ಇಲಾಖೆ ಸಂತೋಷ್ ಸಾಹೇಬರಿಗೆ ಗಮನಕ್ಕೆ ತಗೊಂಬಂದು ಪ್ರಾಮಾಣಿಕವಾಗಿ ಕಾರ್ಮಿಕ ಇಲಾಖೆಗೆ ಹಸ್ತಾಂತರಿಸೋಕ್ಕೆ ಪ್ರಯತ್ನ ಮಾಡ್ತಂತಂದು ಹೇಳ್ತೀನಿ. ಹಾಗಾಗಿ ನಮ್ಮ ಕಂಪ್ನಿ ಆಟೋ ಏನು ಇವತ್ತೇನು ಯೂನಿಯನ್ ಇದೆ, ಎಲ್ಲ ಆಟೋ ಚಾಲಕರಿದ್ದಾರೆ. ನಾನು ಈ ಮಟ್ಟಕ್ಕೆ ನಿಂತ್ಕೊಂಡು ಮಾತಾಡಕತ್ತೀನಿ ಅಂದರೆ ನನಗೆ ಹೆಸರು ಕೂಡ ಬರ್ತದಲ್ಲ ಇಡೀ ಕಂಪ್ನಿಯಲ್ಲಿ. ಅಂಥ ಟೈಮ್ನಲ್ಲಿ ನಮ್ಮ ಆಟೋ ಚಾಲಕರು ನಿಂತು 2 ಬಾರಿ ಶಾಸಕನಾಗಿ ಮಾಡಿದ್ದಾರೆ. ಅವ್ರ ಋಣ ಅಂತ ನನ್ನ ಜೀವನದಾಗ ಯಾವತ್ತೂ ಕೂಡ ತೀರ್ಸೋಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಏನು ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ನಮ್ಮ ಅಧ್ಯಕ್ಷ ಗಮನಕ್ಕೆ ತಗೊಂಬಂದಾನೆ. ಹಾಗಾಗಿ ಅವ್ರಿಗೆ ಕೂಡ, ಯಾಕಂದರೆ ನನ್ನ ಜೊತೆಗೆ ನಿಂತಿರೋರು, ಯಾಕಂದರೆ ಕುರುಗೋಡು ಇರಲಿ, ಎಮ್ಮಿಂಗ್ನೂರು ಇರಲಿ ಮತ್ತು ಕಂಪ್ನಿ ಇರಲಿ, ಇಡೀ ಕ್ಷೇತ್ರದ ಆಟೋ ಚಾಲಕರು ಇರಲಿ ಅಥವಾ ಟ್ಯಾಕ್ಸಿ ಚಾಲಕರು ಇರಲಿ, ಗಣೇಶ್ ಏನಂತ ಗುರುತಿಸ್ಬೇಕಂದ್ರೆ ಸ್ಟಾರ್ಟಿಂಗ್ ಇಂಡಿಪೆಂಡೆಂಟ್ ಬಂದಾಗ ಆಟೋದಿಂದ ಒಂದು ಪೋಸ್ಟ್ ಹಚ್ತಿದ್ವಿ. ಆ ಪೋಸ್ಟ್ ಹಚ್ಕೊಂಡು ಆಟೋ ಚಾಲಕರು ಇಡೀ ಕ್ಷೇತ್ರದಲ್ಲಿ ಅಡ್ಡಾಡ್ತಿದ್ರು. ಯಾರು ಅಂದರೆ ಇಲ್ಲ ಇವರು MLA ಎಲೆಕ್ಷನ್ ಇರ್ತಾರೆ ಗಣೇಶ್ ಅಂತಂದು ಅನೇಕ ಪ್ರಚಾರ ಮಾಡಿದಂಥ ನಮ್ಮೆಲ್ಲ ಆಟೋ ಚಾಲಕರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಎಲ್ಲವನ್ನೂ ಕೂಡ ನಾನು ತೃಪ್ತಿಯಾಗಿ ಬಗೆಹರಿಸ್ಬೇಕಂತ ಹೇಳಲ್ಲ. ನಾನು 100% ಇವತ್ತೇನು ನಮ್ಮ ಆಟೋ ಅಸೋಸಿಯೇಷನ್ ಏನೈತಿ ಜೊತೆಗೆ ಇರೋಂಥ ಕೆಲಸ ಮಾಡ್ತೀವಿ. ಯಾಕಂದರೆ ವರ್ಷಕ್ಕೊಂದ್ಸಲ ದೇವ್ರು ಮಾಡ್ತಾರೆ, ಅವ್ರು ಕೂಡ ಹೋಗ್ತೀವಿ. ಅದಾದ್ಮೇಲೆ ಸಣ್ಣ ಪುಟ್ಟ ಯಾವುದೋ ಕಷ್ಟಗಳಿದ್ರು ಕೂಡ ಮತ್ತೊಂದಿದ್ರು ಕೂಡ ರಾಘು ನಮ್ಮ ಗಮನಕ್ಕೆ ತಗೊಂಬರ್ತಾನೆ. ಹಾಗಾಗಿ ಅಂಥ ಸಣ್ಣ ಪುಟ್ಟ ಯಾವುದೇ ವಿಚಾರಗಳಿರಲಿ ಅದ್ರ ಜೊತೆ ಕೂಡ ಕೈ ಜೋಡಿಸ್ತೀವಿ. 2 ಆಟೋ ಸ್ಟ್ಯಾಂಡು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.